ಕೆಲವು ದಿನ ಈ ತಾಲೂಕದ್ದು ಎಲ್ಲಿ ಏನು ಯಾವುದು ಯಾಕೆ ಮಾಡ್ಬೇಕಂತಕ್ಕಂತ ಅರಿವಿನಿಂದ ನೀ 3 ಸ್ವತಂತ್ರದ ನಂತರ ಎಷ್ಟು ಕೆಲಸ ಹುಡುಗನ ಸುಮ್ಮನೆ ರಾತ್ರಿ ನೆನಪಿಸ್ಕೊಂಡ್ ಬಿಡ್ರಿ ನೀವು. ರೋಡ್ಗಿ ಮಿರಿಗಿ ಬ್ರಿಡ್ಜ್ಗಳು ಏನೇನ್ ಮಾಡಿ ಅನ್ನೋದನ್ನ ಮಹಾರಾಷ್ಟ್ರ ನಿಮಗೆ ಏನ್ ಬೇಕಾದನ್ನ ಮಾಡಿ ಅದ್ರ ನದಿ ನೀರು ತಡಿದಿಟ್ಟು ನನ್ನ ಕೈಯಾಗಿತ್ತು ಅಂದ್ರೆ ಅದನ್ನು ತಡಿತಿದ್ದೆ ನಾವು. ಅದ್ರ ನನ್ನ ಕೈಯಾಗಿ ಇಲ್ಲ, ನಿಮ್ ಕೈಯಾಗೂ ಇಲ್ಲ, ನಮ್ಮ ಕೈಯಾಗೂ ಇಲ್ಲ. ಆದ್ರೆ ಅದರಿಂದ ಮತ್ತೇನು ಸಮಸ್ಯೆ ಆಗ್ತದೆ ಅದನ್ನ ಸಹಿತ ಪ್ರಾಮಾಣಿಕವಾಗಿ ಮತ್ತೊಮ್ಮೆ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ನನಗಿಲ್ಲ. ಏನು ಮಾತಾಡ್ತೀನೋ ಅದನ್ನ ಮಾಡಿ ತೋರಿಸ್ತಕ್ಕಂಥ ರಾಜಕಾರಣ ಮಾಡಿ ಈ ತಾಲೂಕು 4-5 ಸಾವಿರ ಕೋಟಿ ರೂಪಾಯಿ ಅಂದ್ರೆ ಒಂದರ ಮೊದಲು ಈ ತಾಲೂಕಿಗೆ ಇತಿಹಾಸ ಮಾಡಿ ನಾನು ಈ ತಾಲೂಕದಾಗ ಯಾವ ವರ್ಗಗಳಿಗೂ ಸಹಿತ ಬೇದಿರ್ಲಾರ್ದಾಗ ರಾಜಕಾರಣ ಮಾಡಿದ ಮಿರ್ಗಿ ಇತಿಹಾಸನಾಗ ಸ್ವಾತಂತ್ರ್ಯದ ನಂತರ ನಿಮ್ ಊರಾಗ ಬಂದು ನಾನು ಏನ್ ಮಾತು ಕೊಟ್ಟಿದ್ದೆ ಬಸವಣ್ಣನ ಇದ್ರಿಗಿದ್ದೀನಿ ಆ ಎಲ್ಲಾ ಕೆಲಸ ಮಾಡಿರ್ತಕ್ಕಂಥ ಒಂದು ಅವಕಾಶ ನನಗದ. ನಾನು ಮಾಡಿನ ಅಂದ್ರೆ ನನ್ನ ಮನೆ ಅಂತಂದ್ರೆ ಮಾಡಿಲ್ಲ, ನೀವೇ ನನಗೆ ಅವಕಾಶ ಕೊಟ್ಟಿದ್ರಿ, ಆಶೀರ್ವಾದ ಮಾಡಿದ್ರಿ. ಅದರ ಪ್ರತಿರೂಪವಾಗಿ ಅದನ್ನ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮತ್ತು ಅದು ನಮ್ಮ ಧರ್ಮ, ಅದು ನಮ್ಮ ಕರ್ತವ್ಯ. ಅದು ನೀವು ನಮಗ ನಿಮ್ ಎಲ್ಲಾ ಕೆಲ್ಸಕ್ಕೆ ಇಟ್ಕೋತಿರ್ ಗೊತ್ತಿಲ್ಲ, ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಇಟ್ಕೋತಿರಿಲ್ಲ. ಹಂಗ ನಮ್ಗೆ 5 ವರ್ಷಕ್ಕೆ ಇಟ್ಕೊಂಡ್ರಿ ಕ್ಷೇತ್ರ ಜನ. 40 ವರ್ಷ ನನಗೆ ಹೆಚ್ಚಿರಿ. ನನ್ನ ಮನ್ಯಾಗಿನ ನಾ ಅಲ್ಲ, ನನ್ನ ಮನ್ಯಾಗಿಂದ ದೇವರ ಸಹಿತ ಬಂದು ಇಲ್ಲಿ ಕೆಲಸ ಮಾಡ್ಬೇಕು. ಆ ಉಪಕಾರ ಈ ತಾಲೂಕಿನ ಜನ ನನ್ನ ಮೇಲದ. ನಾನು ಅದಕ್ಕೆ ಆ ಜಿಲ್ಲೆದಾಗ ಪೂರ್ವ ಸಭೆ ಆಗಿರ್ಲಿಲ್ಲ. 23ನೇ ತಾರೀಕಿನ ದಿವಸ ಗೇಟ್ ತೆಗಿಸ್ತಕ್ಕಂಥ ನಿರ್ಣಯ ನನ್ಗೆ ಗೊತ್ತದ.